ईश्वरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीदं देशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये तस्कृततां देवं नारायणं नत्वा सर्वदोषविवर्जितं परिपूर्णं गुरुं गीतार्थं वक्ष्यामि लेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। ಗೀತಾ ಭಾಷ್ಯ ತಾತ್ಪರ್ಯದ 15ನೇ ಅಧ್ಯಾಯದ ಪ್ರಮುಖ ಶ್ಲೋಕಗಳನ್ನ ನಾವು ನೋಡ್ತಾ ಇದ್ವಿ. ಅದರಲ್ಲಿ ಭಗವಂತನನ್ನ ಹುಡುಕಬೇಕು, ಈ ಮರ ಅಶ್ವತ್ಥ ಎನ್ನುವಂಥದ್ದಕ್ಕೆ ಆಧಾರ ಅವನೇ. ಅವನನ್ನು ಹುಡುಕಬೇಕಾದ್ರೆ ಕೆಲವೆಲ್ಲ ನಾವು ಸಾಧನೆಗಳನ್ನ ಮಾಡಬೇಕು. ಸಾಧನೆ ಮಾಡಿದ್ಮೇಲೆನೆ ಅವನನ್ನ ಪಡಿಲಿಕ್ಕಾಗುದು. ಪಡೆಯುವ ಸಂದರ್ಭದಲ್ಲಿ ಅವನಿರುವ ಸ್ಥಳ ಎಂಥದ್ದು, ಅಲ್ಲಿಗೆ ಹೋಗಬೇಕಾದ ಸಾಧಕ ಎಂಥವನು, ಅವನು ನನ್ನದೇ ಒಂದು ಭಿನ್ನಾಂಶವಾಗಿದ್ದಾನೆ. ಅವನನ್ನ ಇನ್ನೂ ಸರಿಯಾಗಿ ಪರಿಚಯಿಸದೆ ಹೋದ್ರೆ ಅವನನ್ನ ಪಡಿಲಿಕ್ಕೆ, ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಜೀವಕ್ಕೆ ಹತ್ತಿರವಾದ ಅವನ ಗುಣಗಳ ಈ ಜೀವನನ್ನ ಅವನ ಇಂದ್ರಿಯಗಳಾಗಿ ಬೇರೆ ಬೇರೆ ಶರೀರಕ್ಕೆ ಕೊಂಡು ಹೋಗುವವನು ಅವನೇ. ಗಂಧವು ಹೇಗೆ ಕಂಪನ್ನ ಕರೆದೊಯ್ಯುತ್ತೋ ಹಾಗೆ. ಅಷ್ಟೇ ಅಲ್ಲ, ಮತ್ತೊಂದು ಶರೀರಕ್ಕೆ ಬರುವುದು ಮಾತ್ರ ಅಲ್ಲ, ಈ ಶರೀರದಿಂದ ಹೊರಡುವಾಗ್ಲೂ ಈ ಶರೀರದ ಎಲ್ಲ ಸಂಸ್ಕಾರಗಳನ್ನ ಪ್ರಕೃತಿ ಸ್ಥಾನಿ, ಪ್ರಕೃತಿಯಿಂದ ಕೂಡಿಕೊಂಡು, ಅಂದ್ರೆ ಜಡಭೂತವಾದಂತಹ ಮನಸ್ಸು, ಜಡಭೂತವಾದಂತಹ ಇಂದ್ರಿಯಗಳು ಮತ್ತು ಜೀವ ಪ್ರಾಣ ಜೊತೆಗೆ ಇದ್ದುಕೊಂಡು ಪರಮಾತ್ಮನ ಜೊತೆಗೆ ಪರಮಾತ್ಮನ ಪ್ರೇರಣೆಯಂತೆ ಕರ್ಕೊಂಡು ಹೋಗ್ತಾನೆ. ಹಾಗೆ ಆ ಪ್ರಾಣನ ವಿಶೇಷತೆ ಎಲ್ಲಿ ಬಂತಿಲ್ಲಿ ಅಂತ ಒಂದು ಸಂದೇಹ ಬರಬಹುದು. ಅದಕ್ಕದು ಉದಾಹರಣೆ ಕೊಡುವ ವಾಯು ಅನ್ನುವ ಶಬ್ದ ಹೇಳುವ ಮೂಲಕ ಸೂಚನೆ ಕೊಟ್ಟಿದ್ದಾರೆ. ಅದು ಉಪನಿಷತ್ತಿನಲ್ಲಿ ಶ್ರುತಿಯಲ್ಲಿ ಬಂದ ಮಾತು ಅನ್ನೋದಕ್ಕೋಸ್ಕರ ತಥ್ಯತಾ ಅನಹ ಸುಸಮಾಹಿತಂ ಉತ್ಸರ್ಜಯಾತ್ ಏವಮೇವಾಯಂ ಶಾರೀರಃ ಆತ್ಮ ಪ್ರಾಜ್ಞೇನ ಆತ್ಮನ ಅನಹ ಪ್ರಾಜ್ಞೇನ ಆತ್ಮನ ಅನ್ವಾರೂಢ ಉತ್ಸರ್ಜದ್ಯಾತಿ. ಯಾಕೆಂದ್ರೆ ಭಗವಂತನಿಗೊಂದು ಹೆಸರು ವಾಯುವಾಹನ ಅಂತ. ಹೊರ ಪ್ರಪಂಚದಲ್ಲಿ ಓಡುವಾಗ ಗರುಡ ಧ್ವಜ, ಒಳ ಪ್ರಪಂಚದಲ್ಲಿ ಓಡಾಡುವಾಗ ಅವನು ವಾಯುವಾಹನ ಅಂತ. ಹೀಗೆ ನಮಗೆ ರಹಸ್ಯವಾದ ಕೆಲವು ಸಂಗತಿಗಳನ್ನ ವಿಷ್ಣು ಸಹಸ್ರನಾಮ ಹೇಳುತ್ತೆ. ನಮಗದು ರಹಸ್ಯ ಅಂತ ಗೊತ್ತಿರುವುದಿಲ್ಲ. ಸುಮ್ಮನೆ ಪಾರಾಯಣ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ಕೆನ್ನೆ ತಡ್ಕೊಂಡು ಊದಿಸ್ಕೊಳ್ಳುವಂತಷ್ಟು ಅಷ್ಟೇ ಆಗತ್ತೆ. ಆದ್ರೆ ಅದರ ಪ್ರತಿಯೊಂದು ನಾಮವೂ ಕೂಡ ವೇದದ ಸಾರಭೂತವಾದ ಅನೇಕ ಉಪಾಸನೆಗಳ ಮುಖ್ಯ ಏನದು ಅಣುವಿನಲ್ಲಿರುವಂತಹ ಬ್ರಹ್ಮಾಂಡದ ನಾಮಗಳು. ಒಂದೊಂದು ನಾಮವು ಕೂಡ ಅಷ್ಟೇ ಅದ್ಭುತವಾದದ್ದು. ಅಯ್ಯ, ಇದ್ರಲ್ಲಿ ಎಂತ ಉಂಟು, ವಿಷ್ಣುದಾಸ್ ನಾಮ ನನಗೆ ಬಾಯಿ ಬರುತ್ತೆ, ಅದ್ರಲ್ಲಿ ಎಂತ ಉಂಟು ಅಂತ ನಾವು ಹೀಗೆ ಅಂದೆ ಆದ್ರಿಂದ ಅದರ ಸ್ವಾರಸ್ಯದಿಂದ ನಾವು ವಂಚಿತರಾಗ್ತಾ ಹೋಗ್ತೇವೆ. ಇಂಥ ಕೆಲವು ಪ್ರಸಂಗಗಳು ಬಂದಾಗ ನಮಗೆ ಆ ನಾಮಗಳು ನೆನಪಾದ್ರೆ ಅದು ಅತ್ಯಂತ ಸಹಜವಾದ ನಮ್ಮ ನಿತ್ಯದ ಜೀವನದಲ್ಲೇ ಬರುವ ಕಾರ್ಯಭಾರಗಳ ಹಿಂದೆ ಇರುವ ಕೈವಾಡದ ಕೈಗೊಂಬೆಯಾಗಿ ನಾವು ಹೇಗೆ ಅನಾಯಾಸವಾಗಿ ಸುರಕ್ಷಿತವಾಗಿ ನಮ್ಮ ಬದುಕನ್ನು ನಡೆಸ್ತಾ ಇದ್ದೇವೆ ಅಂತ ನಮಗೆ ಅರ್ಥ ಆಗುತ್ತೆ. ನಮಗೆ ಜೀವನದ ಕಷ್ಟಗಳು ತುಂಬಾ ಅನಿಸ್ತಿರುತ್ತೆ, ಎಷ್ಟು ಕಷ್ಟ ಇದೆ ಅಂತ. ಆದ್ರೆ ಆ ಕಷ್ಟಗಳನ್ನ ಪಡುವ ಹಂತಕ್ಕಿಂತ ಪೂರ್ವದಲ್ಲಿ ಅಲ್ಲಿ ತನಕ ಅನಾಯಾಸವಾಗಿ ಬಂದಿರುವ ದಾರಿಯನ್ನ ಗಮನಿಸಿದ್ರೆ ಇದು ಕಷ್ಟವೇ ಅಲ್ಲ. ನಮಗೆ ಗೊತ್ತೇ ಆಗದ ಹಾಗೆ ಹುಲ್ಲನ್ನ ಎತ್ತಿಟ್ಟ ಹಾಗೆ ಇಡೀ ಪ್ರಪಂಚವನ್ನ ಎತ್ತಿಡ್ತಾ ಇರ್ತಾನೆ ಭಗವಂತ. ವಾಂಗ್ ಮನಸ್ಸಿ ಸಂಪದ್ಯತೆ ಮನಃಪ್ರಾಣೆ
ಪ್ರಾಣಸ್ತೇಜಸಿ ತೇಜ ಪರಸ್ಯಾಂ ದೇವತಾಯಾಮ್ ಅಂತ ಆ ಮನಃಷ್ಠಾನೇಂದ್ರಿಯಾಣಿ ಅದನ್ನು ಕೂಡ ಸುಮ್ಮನೆ ಹೀಗೆ ಹೇಳ್ಕೊಂಡು ಹೋಗುವುದಲ್ಲ ಅವನು. ಅದರಲ್ಲಿ ಒಂದೊಂದು ಇಂದ್ರಿಯಗಳು ಒಂದೊಂದು ಇಂದ್ರಿಯದಲ್ಲಿ ಲಯಗೊಂಡು ಅಂದ್ರೆ ಆ ಇಂದ್ರಿಯಗಳೇನು ನೇರವಾಗಿ ಕೆಲಸ ಮಾಡಲ್ಲ. ಅಲ್ಲಿಯ ದೇವತೆ, ಮೇಲಿನ ದೇವತೆಯಲ್ಲಿ ಈಗ ಮಾತಿನ ದೇವತೆ ಅಂದ್ರೆ ವಾಕ್ ಅಂದ್ರೆ ಪಾರ್ವತಿ, ಅವಳು ಮನೋದೇವತೆ ಆದಂತಹ ರುದ್ರನಲ್ಲಿ ಸೇರ್ತಾಳೆ. ಆ ರುದ್ರ ಭಾರತಿಯಲ್ಲಿ ಸೇರ್ತಾನೆ, ಭಾರತಿ ಪ್ರಾಣನಲ್ಲಿ ಸೇರ್ತಾಳೆ, ಪ್ರಾಣ ಲಕ್ಷ್ಮಿಯಲ್ಲಿ ಸೇರ್ತಾನೆ, ಲಕ್ಷ್ಮಿ ಪರಮಾತ್ಮನಲ್ಲಿ ತನ್ನನ್ನು ಒಪ್ಪಿಸಿಕೊಳ್ತಾಳೆ. ಸೇರುವುದು ಅಂದ್ರೆ ಒಪ್ಪಿಸಿಕೊಳ್ಳುವುದು, ಅವರಲ್ಲಿ ಹೋಗಿ ನೆಲೆಯಾಗುವುದು. ಅವರು ಅವರಾಗಿ ಇರ್ತಾರೆ, ಇವರಾಗಿ ಇರ್ತಾರೆ, ಅವರ ಅಧೀನದಲ್ಲಿ ಇರ್ತಾರೆ ಅಂತ ಅರ್ಥ. ಹಾಗೆ ಪರಸ್ಯಾಂ ದೇವತಾಯಾಂ ಆ ತೇಜಸ್ವರೂಪಳಾದಂತಹ ಲಕ್ಷ್ಮೀದೇವಿ ಪರದೇವತೆ ಎನಿಸಿದಂತಹ ಪರಮಾತ್ಮನಲ್ಲಿ ತನ್ನನ್ನು ಒಪ್ಪಿಸಿಕೊಳ್ತಾಳೆ ಅಂತ ಈ ರೀತಿ ಶ್ರುತಿಯಲ್ಲಿ ಬಂದ ಮಾತನ್ನ ಈ ವ್ಯಾಖ್ಯಾನ ಮಾಡುವಾಗ ನಾವು ತಿಳ್ಕೊಂಡ್ರೆ ಹೇಗೆ ಆಪ್ನೋತಿ, ಹೇಗೆ ಅವತಿ ಅದು ಅರ್ಥ ಆಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನ ಇಲ್ಲಿ ಉಲ್ಲೇಖ ಮಾಡಿದ್ರು. ಗಂಧ ಅಂತ ಯಾಕೆ ಕೊಟ್ರು ಅಂದ್ರೆ ಅತ್ಯಂತ ಸೂಕ್ಷ್ಮ ಅದು ಅಂತ, ಯಾಕಂದ್ರೆ ತನ್ಮಾತ್ರಗಳು ತತ್ತದ್ಭೂತಗಳ ಅತ್ಯಂತ ಸೂಕ್ಷ್ಮ ರೂಪಗಳು ಅಂತ ನಾವು ಭಾಗವತದಲ್ಲಿ ನೋಡಿದ್ದೇವೆ. ಮುಂದೆ ಶ್ರೋತ್ರಂ ಚಕ್ಷುಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಶ್ರೋತ್ರಂ ಚಕ್ಷು ಸ್ಪರ್ಶನಂ ರಸನಂ ಘ್ರಾಣಂ, ಕಿವಿ, ಕಣ್ಣು, ತೊಗಲು, ನಾಲಿಗೆ ಮತ್ತು ಮೂಗು, ಇದಿಷ್ಟನ್ನು ಕೂಡ ಅಧಿಷ್ಠಾಯ, ಇದಿಷ್ಟನ್ನು ಕೂಡ ಜೊತೆಗಿರಿಸಿಕೊಂಡು ಮನಃ ಅಯಂ ಮನಃ ಅಧಿಷ್ಠಾಯ, ಮನಸ್ಸನ್ನು ಆಧರಿಸಿಕೊಂಡು ಅಯಂ ಅಂದ್ರೆ ಈ ಅಂತರ್ಯಾಮಿಯಾದ ಭಗವಂತ ವಿಷಯಾನ್ ಉಪಸೇವತೆ, ಭಗವಂತ ಈ ಭೋಗವನ್ನ ಅನುಸರಿಸುತ್ತಾನೆ. ಅಲ್ಲ, ದೇವರು ಅನುಭವಿಸ್ತಾನೋ ಜೀವ ಅನುಭವಿಸ್ತಾನೋ? ನಮ್ಗೆ ಗೊತ್ತಿರೋದೇನು ಅಂತಂದ್ರೆ ಜೀವನಿಗೆ ಸುಖ ಆಗ್ತಾ ಇದೆ ಅಂತ. ನೀವು ನೋಡಿದ್ರೆ ಏನು ಉಲ್ಟಾ ಹೇಳ್ತಾ ಇದ್ದೀರಿ, ಕೃಷ್ಣನು ಉಲ್ಟಾ ಹೇಳ್ತಾ ಇದ್ದಾನೆ ಅಂತ ನಮ್ಗೆ ಡೌಟ್ ಬರುತ್ತೆ ಅಂತ ಆಚಾರ್ಯರು ಅಸ್ಯಾಪಿ ಭೋಗ ಪುರಸ್ತಾತ್ ಸಾಧಿತಃ, ಇದು ಅನುಭವಿಸುತ್ತೆ ಅಂತ ಅನ್ನೋದನ್ನ ಹಿಂದೆನೆ ಹೇಳಿ ಆಗಿದೆ. ಶರೀರಂ ಆಪ್ನೋತಿ ಅಯಂ ಶರೀರಂ ಶರೀರಾದ್ ಉತ್ಕ್ರಾಮತಿ. ಆಮೇಲೆ ಮನಃಷ್ಠಾನೇಂದ್ರಿಯಾಣಿ ಜೀವಭೂತಃ ಅಂತ ಅದು ಒಂದು. ಆಮೇಲೆ ಇನ್ನೊಂದ್ ಕಡೆ ಎಲ್ಲೋ ಬಂತಲ್ಲ, ನೋಡುವ ಪುರಸ್ತಾತ್, ಮುಂದೆಯೂ ಕೂಡ ಅದರ ಬಗ್ಗೆ ಇನ್ನಷ್ಟು ಸ್ವಲ್ಪ ವಿಷಯಗಳು ಬರ್ತವೆ. ಅಂದ್ರೆ ಇಲ್ಲಿ ಹೇಳಲಿಕ್ಕೆ ಹೊರಟದ್ದು ಪರಮಾತ್ಮ ಆ ಭೋಗವನ್ನ ಸ್ವೀಕಾರ ಮಾಡಿದರೆ ಜೀವನಿಗೂ ಅದರ ಭೋಗದ ಅನುಭವ ಆಗುತ್ತೆ. ಅಂದ್ರೆ ಅವನಿಗಾದ ಅನುಭವ ಇವನಿಗಾಗುದಲ್ಲ, ಇವನಿಗಾಗ್ಲಿ ಅಂತ ಅವನು ಸಂಕಲ್ಪ ಮಾಡ್ತಾನೆ, ಅದರಿಂದಾಗಿ ಜೀವನಿಗೂ ಅನುಭವ ಆಗುತ್ತೆ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷಯ. ಭಗವಂತನ ಅಧೀನದಲ್ಲಿರುವಂತಹ ಜೀವ, ಸ್ವಭಾವ, ಕರ್ಮ, ದ್ರವ್ಯ ಇವೆಲ್ಲವೂ ಕೂಡ ಆ ವಸ್ತುವಿನ ಅಸ್ತಿತ್ವವನ್ನ ಪಡೆದುಕೊಳ್ಳುವುದಲ್ಲದೆ ಆ ಜೀವರಾಶಿ ಆಗಿದ್ರೆ ಅದಕ್ಕೆ ಅನುಭವವು ಕೂಡ ಪರಮಾತ್ಮನ ಪ್ರೇರಣೆಯಿಂದಲೇ ಲಭ್ಯವಾಗುವುದು. ಅವನ ಪ್ರಚೋದನೆ ಇಲ್ಲದೆ ಸ್ವತಃ ಚೇತನಕ್ಕೂ ಕೂಡ ತಾನು ಚೇತನ ಅನ್ನೋದನ್ನ ನೆನಪಿಸಿಕೊಳ್ಳಿಕ್ಕಾಗುವುದಿಲ್ಲ. ಪ್ರಳಯ ಕಾಲದಲ್ಲಿ ಅಸೃಜ್ಯಾವಸ್ಥೆಯಲ್ಲಿ ಬಿದ್ದಿರುವ ಯಾವ ಜೀವಿಗೂ ಕೂಡ ನಾನಿದ್ದೇನೆ ಅನ್ನುವ ಪ್ರಜ್ಞೆ ಇರುವುದಿಲ್ಲ. ಏನೋ ಇದೆ ಅನ್ನೋ ತರ ಇರುತ್ತಷ್ಟೇ. ಯಾವಾಗ ಅದಕ್ಕೆ ನಾನು ಅನ್ನೋದನ್ನ ಎಚ್ಚರವಾಗಿಸ್ತಾನೋ, ಅಂದ್ರೆ ನಮಗೆ ನಿದ್ದೆಯಿಂದ ಏಳುವ ತನಕ ನಿದ್ದೆಯಲ್ಲಿ ನಮಗೆ ಯಾರೇನು ಚಂದದ ಹೊಗಳಿಕೆಯ ಹಾಡು ಅಥವಾ ತುಂಬಾ ಅಲಂಕಾರದ ಬೇರೆ ಬೇರೆ ವೈವಿಧ್ಯಗಳನ್ನೆಲ್ಲ ತೋರಿಸಿದ್ರು ಕೂಡ ನಮ್ಗದು ಮನಸ್ಸಿಗೆ ಹೋಗುದೇ ಇಲ್ಲ. ಯಾಕೆಂದ್ರೆ ಎಲ್ಲ ಇಂದ್ರಿಯಗಳು ಬಂದಾಗಿರುತ್ತೆ. ಕೊನೆಗೆ ಜೀವವು ಕೂಡ ಮನಸ್ಸಿನ ಸಂಪರ್ಕದಲ್ಲಿ ಇರುವುದಿಲ್ಲ. ಆದ್ರಿಂದಾಗಿ ಅದಕ್ಕೆ ನಾನು ಇದ್ದೇನೆ, ಈ ಶರೀರದಲ್ಲಿ ಭೋಗಗಳನ್ನು ಅನುಭವಿಸ್ಲಿಕ್ಕೆ ನನಗೆ ಆಗತ್ತೆ ಅನ್ನೋದೇ ಗೊತ್ತಾಗದೆ ಎಷ್ಟು ಖುಷಿ ಪಡಿಸುವಂತಹ ಘಟನೆಗಳು ನಡೆದ್ರೂ ಕೂಡ ಅದು
ಹಾಗೆ ಹಾರಿ ಹೋಗುತ್ತೆ ಅಥವಾ ಗೊತ್ತೇ ಆಗಲ್ಲ, ಅಥವಾ ಕೆಲವೊಮ್ಮೆ ಕನಸಿನಲ್ಲಿ ಅದು ಕಂಟಿನ್ಯೂ ಆದಾಗ ಅನ್ಸುತ್ತೆ ಹೊರಗಡೆ ನಡೀತಾ ಇರುವುದು, ಆದ್ರೆ ಅದು ಹೊರಗಡೆ ನಡೀತಾ ಇದೆ, ಅದು ನನಗೋಸ್ಕರನೇ ನಡೀತಾ ಇದೆ ಅಂತ ಗೊತ್ತಾಗುದಿಲ್ಲ. ಒಳಗೆ ನಡೆಯುವುದನ್ನೇ ಅವನು ಸತ್ಯ ಅಂತ ಭಾವಿಸಿಕೊಂಡು ಕೂತಿರ್ತಾನೆ ಕನಸಾಗಿದ್ರೆ. ನಿದ್ದೆಯಲ್ಲಿ ಅದು ಕೂಡ ಗೊತ್ತಾಗುದಿಲ್ಲ. ಹೀಗೆ ಕಣ್ಣು, ಮೂಗು, ಬಾಯಿ, ಈ ಎಲ್ಲ ಇಂದ್ರಿಯಗಳ ವಿಷಯಗಳನ್ನ ಪರಮಾತ್ಮ ಇದ್ದು ಜೀವಕ್ಕೆ ಭೋಗವನ್ನ ಅನುಭವಿಸುವಂತೆ ಮಾಡ್ತಾನೆ. ಅವನು ಮೊದಲು ಉಪಸೇವತೆ ಅಂದ್ರೆ ಉತ್ಕೃಷ್ಟವಾದದ್ದನ್ನ ಅವನು ಸೇವತೆ, ಇವನು ಸೇವತೆ. ಇವನು ಅದರ ನೈವೇದ್ಯ ಅನ್ನೋದರ ಜೊತೆಗೆ ಅವನ ಅನುಗ್ರಹದಿಂದಲೇ ಪಡ್ಕೊಳ್ಳೋದಾದ್ರಿಂದಾಗಿ ಯಾವುದನ್ನು ಸ್ವತಂತ್ರವಾಗಿ ಇವನಿಗೆ ಬೇಕು ಅಂತ ಅನ್ನೋದನ್ನ ಪಡಿಲಿಕ್ಕೆ ಸಾಧ್ಯ ಆಗುದಿಲ್ಲ ಅನ್ನೋದು ನಮ್ಗೆ ಗೊತ್ತಿರಬೇಕು. ಇಂದ್ರಿಯ ದ್ವಾರ ಹಿ ಸೋಪಿ ಭುಂಕ್ತೆ, ಅಲ್ಲ ಇಂದ್ರಿಯ ನಮ್ದು, ಅವನನ್ನು ಹೇಗೆ ಹೇಳುದು, ಅದು ಜೀವನನ್ನೇ ಹೇಳುದಲ್ವಾ? ಅಂದ್ರೆ ಇಂದ್ರಿಯ ದ್ವಾರ ನಮ್ಮ ಇಂದ್ರಿಯಗಳಿಂದಲೇನೆ, ಯಾಕಂದ್ರೆ ನಮ್ಗೆ ಅನುಭವಕ್ಕೆ ಬರ್ಬೇಕಲ್ಲ ಇದು ನಾನು ತಿಂತಾ ಇರುದು ಅಂತ. ಅದಕ್ಕೆ ನಮ್ಮ ನಾಲಿಗೆಯಲ್ಲಿ ತಿನ್ನುವಾಗ್ಲೇ ಅವನು ನಮಗೆ ತಿನ್ನಿಸುವುದಕ್ಕೋಸ್ಕರ ತಿಂತಾನೆ. ಇದು ಕೆಲವೊಂದ್ ಸರ್ತಿ ಇದನ್ನ ಶಾಸ್ತ್ರ ಬಹಳ ಕಡೆ ಬಿಡಿಸಿ ಹೇಳುತ್ತೆ, ಮೇಲ್ನೋಟಕ್ಕೆ ಗೊತ್ತಾಗುದಿಲ್ಲ ಏನು ಅಂತ. ಅದಕ್ಕೆ ಇಲ್ಲಿ ಆಚಾರ್ಯರ ಮಾತು ಗಮನಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ಇಲ್ಲಿ ಅಯಂ ಅಂದ್ರೆ ಯಾರು ಅಂತ, ಪರಮಾತ್ಮ ಆದದಿಂದಲೇ ಅದಕ್ಕೆ ಉಪಸೇವತೆ ಅಂತ ಅಲ್ಲಿ ಶಬ್ದ ಬಳಸಿದ್ದು. ಯದ್ಯ ಇಮೆ ತದ್ಯ ಇಮೆ ವೀಣಾಯಾನ್ ಗಾಯಂತಿ ಇತಿ ಶ್ರುತಿ. ಇದು ಐತರೆಯ ಉಪನಿಷತ್ತಿನಲ್ಲಿ ಬಂದ ಸಾಲು. ಈ ಅಯಂ ಹಿ ದೇವಿ ವೀಣಾ, ಈ ಶರೀರ ಅನ್ನೋದು ಭಗವಂತ ನುಡಿಸುವುದಕ್ಕೆ ಇಟ್ಟುಕೊಂಡ ವೀಣೆ. ಈ ವೀಣೆಯನ್ನ ದೇವತೆಗಳು, ಪರಮಾತ್ಮ ಎಲ್ಲರೂ ಕೂಡ ಉಪಯೋಗಿಸಿಕೊಂಡು ಹಾಡುತ್ತಾರೆ. ಆ ಹಾಡುವುದು ಅನ್ನೋದು ನಮ್ಗೆ ಬರೀ ಹಾಡು ಮಾತ್ರ ಗೊತ್ತಿದೆ. ನಮ್ಮ ಇಂದ್ರಿಯದ ಪ್ರತಿಯೊಂದು ಚಟುವಟಿಕೆ ಕೂಡ ಸೇರಿ ಅವನ ಅನುಗ್ರಹ ಇದ್ದಾಗಲೇ ಈ ಇಂದ್ರಿಯಕ್ಕೆ ಒಂದು ಕಾರ್ಯಭಾರವನ್ನು ನಡೆಸುವ ಸಾಮರ್ಥ್ಯ ಬರುತ್ತೆ. ಅದರಿಂದಾಗಿ ಇದು ದೈವೀ ವೀಣಾ, ಇದು ದೇವತೆಗಳು ಹಾಡುವುದಕ್ಕೋಸ್ಕರ ಬಳಸಿಕೊಳ್ತಾರೆ. ಅಂದ್ರೆ ನಮ್ಮಲ್ಲಿ ನಿಂತು ದೇವತೆಗಳು ಆಯಾ ಭೋಗಗಳನ್ನ ನಡೆಸಿ ಅವರು ಸಾಧನೆ ಮಾಡುತ್ತಾರೆ, ನಮ್ಮಿಂದ ಸಾಧನೆ ಮಾಡಿಸ್ತಾರೆ. ಅವ್ರು ಏನ್ ಸಾಧನೆ ಮಾಡ್ತಾರೆ ಅಂದ್ರೆ ಭಗವಂತನನ್ನ ಮೆಚ್ಚಿಸ್ತಾರೆ, ಅರ್ಚಿಸ್ತಾರೆ. ಈ ಕಾರ್ಯಗಳಿಂದ ನೀನು ಕೊಟ್ಟ ಕಾರ್ಯವನ್ನ ನಾವು ಯಶಸ್ವಿಯಾಗಿ ನಡೆಸಿದ್ದೇವೆ ಅಂತ. ಅಲ್ಲೂ ದೇವರು ಇರ್ತಾನೆ, ಅವನೇ ಮಾಡುವುದೆಲ್ಲ. ಆದ್ರೆ ಎಲ್ಲ ಕ್ರೆಡಿಟ್ ಗಳನ್ನ ದೇವತೆಗಳಿಗೆ, ರಾಕ್ಷಸರಿಗೆ, ಕೆಲವೊಂದು ರಾಕ್ಷಸರಿಗೂ ಕೊಡ್ಬೇಕಾಗುತ್ತೆ. ಅವರ ದುಷ್ಟ ಪ್ರವೃತ್ತಿಯಿಂದ ಅವರ ಸಾಧನೆ ಪೂರ್ಣ ಆಗುವುದಕ್ಕೋಸ್ಕರ ಹಾಗೆ ಮಾಡುತ್ತಿರ್ತಾನೆ. ನಮ್ಮಲ್ಲಿ ಕೇವಲ ಒಬ್ಬ ಜೀವ ಇರುವುದಲ್ಲ, ಅಭಿಮಾನದಿಂದ ಈ ಶರೀರದಲ್ಲಿ ಕೆಲಸ ಮಾಡುವ ಒಬ್ಬ, ಕೆಲವೊಮ್ಮೆ ವಿಶೇಷ ಶಾಪದಿಂದಲೋ ಅಥವಾ ಇನ್ನೇನೋ ಕಾರಣದಿಂದಲೋ ಆವೇಶ ಆಗಿ ಇನ್ನೊಂದು ಜೀವ ಹುಟ್ಟಿನಿಂದಲೇ ಕೆಲಸ ಮಾಡುವುದಿದೆ, ಕೆಲವು ಕಾಲ ಬಂದು ಹೋಗುವಂತದ್ದಿದೆ, ಕೆಲವು ಕ್ಷಣಿಕವಾಗಿ ಆವೇಶಗೊಂಡು ಅವನಲ್ಲಿ ನೆಲೆಸುವುದಿದೆ. ಅಂದ್ರೆ ಪ್ರಧಾನವಾಗಿ ಒಂದು ಜೀವ ಅಂತೂ ಈ ಶರೀರದ ಓಡಾಟಕ್ಕಾಗಿ ಬೇಕೇ ಬೇಕು. ಇನ್ನೊಂದು ಸರ್ತಿ ಅವನ ಹತೋಟಿ ಇಲ್ಲದಂತೆ ಕೆಲವೊಮ್ಮೆ ಆಗುತ್ತೆ. ಅಂದ್ರೆ ಅಲ್ಲಿ ಇನ್ನೊಂದು ಜೀವವು ಕೂಡ ಆಗಾಗ ಆ ಶರೀರದ ಮೇಲೆ ಹತೋಟಿ ಸಾಧಿಸತ್ತೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಆದ್ರೆ ಅಷ್ಟಕ್ಕೆ ಮುಗಿಯುವುದಿಲ್ಲ, ಅದು ಪ್ರಧಾನವಾದದ್ದೇ ಆಯ್ತಷ್ಟೇ. ಇನ್ನು ಕೋಟ್ಯಂತರ ಜೀವರಾಶಿಗಳು ಈ ಶರೀರದಲ್ಲಿ ಬೇರೆ 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 ರೀತಿಯಲ್ಲಿ ಭಾಗವಹಿಸ್ತಾ ಇರ್ತಾರೆ. ಮನುಷ್ಯನ ತಿಂದ ಆಹಾರದಲ್ಲಿ ಇರ್ತದೆ, ದೇಹದ ಪ್ರತಿಯೊಂದು ಭಾಗಗಳಲ್ಲಿ ದೇಹಕ್ಕೆ ಪೋಷಣೆ ಕೊಡುವುದಕ್ಕಾಗಿ ಕೆಲಸ ಮಾಡ್ತಾ ಇರ್ತಾರೆ. ಇನ್ನೂ ಮುಖ್ಯವಾಗಿ ಬಹುಶಃ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅದನ್ನ ನಿರೂಪಣೆ ಮಾಡುತ್ತಾರೆ. ಪಾಪ ಮತ್ತು ಪುಣ್ಯ ಅಂತ ನಿರ್ವಹಿಸುವಂತಹ, ನಮ್ಗೆ ಪಾಪ ಮತ್ತು ಪುಣ್ಯ ಬರುತ್ತಲ್ವ, ಅದನ್ನ ತಂದು ಕೊಡುವುದಕ್ಕೋಸ್ಕರ ಇರುವಂತಹ ಪುಣ್ಯದ
ದೇವತೆಗಳು, ಪಾಪದ ರಕ್ಕಸರು ಅನ್ನುವಂತ ಚೇತನಗಳು ಕೂಡ ಇವೆ ಕರ್ಮದ ದೃಷ್ಟಿಯಿಂದ. ಅಂದ್ರೆ ಕರ್ಮ, ಪುಣ್ಯ ಕರ್ಮ, ಪಾಪ ಕರ್ಮ ಅನ್ನೋದನ್ನ ನಿರ್ವಹಿಸ್ಲಿಕ್ಕೆ ಒಂದಿಷ್ಟು ದೇವತೆಗಳಿದ್ದಾರೆ. ಅವರು ತಮ್ಮ ಪುಣ್ಯ ಪಾಪಗಳನ್ನು ಅನುಭವಿಸುವುದರ ಜೊತೆಗೆ ನಮ್ಮ ಪುಣ್ಯ ಪಾಪಗಳನ್ನು ಕೂಡ ಅನುಭವಿಸುವುದಕ್ಕೆ ಬೇಕಿರುವಂತಹ ರೀತಿಯಲ್ಲಿ ಭಗವಂತನ ಆಜ್ಞಾನುಸಾರ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಹಾಗಾಗಿ ಇದು ಅರ್ಥವೇ ಆಗದೆ ಇರುವ ಪ್ರಪಂಚ. ಎಷ್ಟು ಬಿಡಿಸಿಕೊಂಡು ಹೋಗ್ತೇವೋ ಅಷ್ಟು ಈ ಪ್ರಪಂಚ ತೆರ್ಕೊಳ್ತಾ ಹೋಗುತ್ತೆ. ಕನಸು ಅದೊಂದು ರೀತಿ, ಎಚ್ಚರ ಅದೊಂದು ರೀತಿ, ನಿದ್ದೆ ಅಂತೂ ಅದು ನಮಗೆ ಅನುಭವಕ್ಕೆ ತಕ್ಷಣದಲ್ಲಿ ಗೊತ್ತೇ ಆಗದೆ ಇರುವಂತಹ ಸಂಗತಿ. ಇಷ್ಟೆಲ್ಲವನ್ನು ಒಳಗಿನಿಂದ ಇದ್ದು ನಮ್ಮ ಇಂದ್ರಿಯಗಳ ಮೂಲಕ ಅನುಭವಿಸುವುದಕ್ಕೆ ಬೇಕಾಗಿ ನೆಲೆಸಿರ್ತಾನೆ, ಈ ವೀಣೆಯನ್ನ ನುಡಿಸ್ತಾ ಇರ್ತಾನೆ ಅಂತ ಹೇಳಿದ್ರು. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾ ನಾನು ಪಶ್ಯಂತಿ ಜ್ಞಾನ ಚಕ್ಷುಷಃ. ಇಲ್ಲಿ ಅಲ್ಲ, ನೀವು ಹೇಗೆ ಪರಮಾತ್ಮ ಅಂತ ಹೇಳಿದ್ರಿ ಅನ್ನೋದಕ್ಕೆ ಮುಂದಿನ ಶ್ಲೋಕ ಸ್ಪಷ್ಟವಾಗಿ ನಿರೂಪಣೆ ಮಾಡಿತು. ಈ ಶರೀರವನ್ನು ಬಿಟ್ಟು ಹೊರಡುವಾಗ, ಈ ಶರೀರದಲ್ಲೇ ಇರುವಾಗ, ಈ ದೇಹದ ಪ್ರತಿಯೊಂದು ಇಂದ್ರಿಯಗಳಿಂದ ಭೋಗಗಳನ್ನ ಅನುಭವಿಸುವಾಗ ಗುಣಗಳಿಂದ ಕೂಡಿಕೊಂಡು, ಅಂದ್ರೆ ಸತ್ವ, ರಜಸ್ಸು, ತಮಸ್ಸು ಅನ್ನುವ ಗುಣಗಳ ಕ್ರಮಕ್ಕೆ ಅನುಗುಣವಾಗಿ ಹೇಗೆ ಜೀವನಿಗೆ ಭೋಗವನ್ನ, ಈ ಭುಂಜಾನಂ ಅಂದ್ರೆ ನಿಜವಾಗಿ ಉಣ್ಣುವವನು ಅವನೇ, ನೆಲೆಸಿದವನು ಅವನೇ, ಕರ್ಕೊಂಡು ಹೋಗುವವನು ಅವನೇ. ಉಣ್ಣುವವನು ಅಂದ್ರೆ ಉಣಿಸುವವನು ಅಂತ ಅರ್ಥ. ಇಲ್ಲಿ ಭುಂಜಾನಂ ಉಣಿಸುವವನು, ಸ್ಥಿತಂ ನೆಲೆಸುವವನು, ಉತ್ಕ್ರಾಮಂತಂ ಮತ್ತೆ ವಾಪಸ್ಸು ಈ ಶರೀರದಿಂದ ಹೊರಡುವವನು ಅವನೇ. ಯಾಕೆಂದ್ರೆ ವಿಮೂಢಾಹ ನಾನು ಪಶ್ಯಂತಿ, ವಿಮೂಢರು ನೋಡುವುದಿಲ್ಲ. ಮತ್ತೆ ಇಲ್ಲಿ ಎರಡು ಅರ್ಥ ಆಗುತ್ತೆ. ಗುಣಾನ್ವಿತ ಗುಂತೆ ಅಂತಂದ್ರೆ ಸುಖ ದುಃಖ ಭೋಗಗಳನ್ನೆಲ್ಲ ಸತ್ವರಜಸ್ತಮಸ್ಸು ಗುಣಗಳ ಪ್ರಭಾವಕ್ಕೆ ಅನುಗುಣವಾಗಿ ನಿಜವಾಗಿ ಊಟ ಮಾಡುವವರು ಜೀವ. ಆ ಗುಣಾನ್ವಿತವಾಗಿ ಊಟ ಮಾಡುವಂತೆ ಮಾಡುವವ ದೇವ. ಜ್ಞಾನಿಗಳು ಈ ವಿಷಯದಲ್ಲಿ ಪಶ್ಯಂತಿ ಜ್ಞಾನ ಚಕ್ಷುಷಃ ಗುಣಾನ್ವಿತಮೇವ ಭುಂಕ್ತೆ, ಗುಣದೊಡಗೂಡಿಯೇ ಉಣ್ಣುತ್ತಾನೆ. ಅದು ಭಗವಂತನಿಗೆ ಗುಣಾನ್ವಿತ ಅಂದ್ರೆ ಅವನಿಗೆ ಈ ಭೋಗದಿಂದ ಏನು ಆಗ್ಬೇಕಾಗಿಲ್ಲ, ಅವನು ಗುಣಾನ್ವಿತ. ಅವ್ನಿಗೆ ಈಗಾಗ್ಲೇ ಹೊಟ್ಟೆ ತುಂಬಿದೆ, ಆದ್ರೂ ನಮಗೋಸ್ಕರ ಉಣ್ತಾನೆ. ಮತ್ತೆ ಗುಣಾನ್ವಿತ ಅಂದ್ರೆ ಸತ್ವರಜಸ್ತಮಸ್ಸನ್ನು ಲೋಕದ ಗುಣಗಳನ್ನು ಇಟ್ಟುಕೊಂಡ್ರೆ ಅವನ ಅಪರಾಕೃತವಾದ ಗುಣಗಳಿಂದ ತುಂಬಿ ಭೋಗವನ್ನು ಅನುಭವಿಸ್ತಾನೆ. ಆದ್ರೆ ಜೀವ ಪ್ರಾಕೃತವಾದ ಗುಣಗಳಿಗೆ ಒಳಗಾಗಿರೋನಾದ್ರಿಂದ ಅವನಿಗೆ ಈ ಭೋಗದಲ್ಲಿ ಮತ್ತೆ ಮತ್ತೆ ಭೂಮಿಯಲ್ಲಿ ಹುಟ್ಟುವಂತಹ ರೀತಿಯ ಏನು ಕರ್ಮ ಅಥವಾ ಪುಣ್ಯ ಪಾಪಗಳ ಸಂಬಂಧ ಉಂಟಾಗುತ್ತೆ. ಜ್ಞಾನಿಗಳು ಇದನ್ನು ಸ್ಪಷ್ಟವಾಗಿ ಕಾಣ್ತಾರೆ, ಇಲ್ಲಿ ಯಾರು ಭೋಗವನ್ನು ಅನುಭವಿಸ್ತಾ ಇದ್ದಾರೆ ಅಂತ. ಜ್ಞಾನಿಗಳಲ್ಲದವರಿಗೆ ಈ ಭೋಗಗಳ ವಿಷಯದಲ್ಲಿ ಏನೂ ಅರಿವು ಉಂಟಾಗುವುದಿಲ್ಲ ಅಂತ ಪಶ್ಯಂತಿ ಜ್ಞಾನ ಚಕ್ಷುಷಃ ವಿಮೂಢಾಹ ನಾನು ಪಶ್ಯಂತಿ, ಮೂಢರು ನಾನು ಪಶ್ಯಂತಿ, ಈ ಭೋಗವನ್ನ ಅರ್ಥೈಸಿಕೊಳ್ಳುವುದಿಲ್ಲ. ವಿಮೂಢರಿಗೆ ಈ ಭೋಗದ ವಿಶೇಷಗಳು ಅರ್ಥ ಆಗುವುದಿಲ್ಲ. ನಹವೈ ದೇವಾನ್ ಪಾಪಂ ಗಚ್ಚತಿ. ಅಲ್ಲ, ಈಗ ನೀವು ಹೇಳಿದ್ರಿ ದೇವತೆಗಳು ಸೇರಿದ್ದಾರೆ, ಜೀವರು ಸೇರಿದ್ದಾರೆ. ಅಂದ್ರೆ ಪ್ರಧಾನವಾಗಿ ಒಬ್ಬ ಅನುಭವಿಸ್ಲಿಕ್ಕಿರುವ ಜೀವ, ಅವನ ಕರ್ಮ ದೊಡ್ಡದಾದ್ರಿಂದಾಗಿ ಅವನೇ ಅನುಭವಿಸ್ತಿರ್ತಾನೆ, ಪರಮಾತ್ಮನ ಇದ್ರ ಜೊತೆಗಿದ್ದಾನೆ ಅಂತ. ಜೀವನಿಗೆ ದುಃಖ ಆಗ್ತಾ ಇದೆ ಅಥವಾ ಅವನದ್ರಿಂದ ಪುಣ್ಯ ಕರ್ಮವನ್ನ ಪಾಪ ಕರ್ಮವನ್ನ ಮಾಡ್ತಾ ಇದ್ದಾನೆ ಅಂತಂದ್ರೆ ಅದು ಜೀವನಿಗೆ ಮಾತ್ರ ಯಾಕೆ? ಮಾಡಿಸೋರು ದೇವತೆಗಳು ಇದ್ದಾರಲ್ವಾ, ಪರಮಾತ್ಮನು ಇದ್ದಾನಲ್ವಾ. ಅಂದ್ರೆ ಉಪನಿಷತ್ತೇ ಬೇರೆ ಕಡೆ ಹೇಳಿದ ಮಾತು, ಶ್ರುತಿಯ ಮಾತು, ನಹವೈ ದೇವಾನ್ ಪಾಪಂ ಗಚ್ಚತಿ. ದೇವತೆಗಳಿಗೆ ಪಾಪ ಅದರಿಂದಾಗಿ ನರಕ ಅನ್ನುವ ಸ್ಥಿತಿ ಇಲ್ಲ. ದೇವತೆಗಳಿಗೆ ಇಲ್ಲ ಅಂದ್ಮೇಲೆ ಇನ್ ಪರಮಾತ್ಮನಿಗಂತೂ ಸುತರಾಂ ಇರುವುದು ಸಾಧ್ಯ ಇಲ್ಲ ಅಂತ ನಮಗೆ ಅರ್ಥ ಆಗುತ್ತೆ. ಇದು ಬಹಳ ಮುಖ್ಯವಾದ ಸಂಗತಿ. ದೇವತೆಗಳಿಗೆ ಎಂದೂ ಕೂಡ ಪಾಪದ ಲೇಪ ಇಲ್ಲ.
ಈಗ ಇಂದ್ರನ ಕಥೆಯಲ್ಲಿ ಅವನು ಕುದುರೆಯನ್ನ ಅಪಹರಿಸಿದ ಅಂತ, ಅಥವಾ ದೇವತೆಗಳು ಬಂದು ಅವನ ತಪಸ್ಸಿಗೆ ಭಂಗವನ್ನುಂಟು ಮಾಡಿದ್ರು, ಅಪ್ಸರೆಯರು ಬಂದು ಅವನ ಮನಸ್ಸನ್ನ ಸೆಳೆದರು ಅಂತ, ಹೀಗೆ ಬೇರೆ ಬೇರೆ ದೇವತೆಗಳ ಕಾರ್ಯಭಾರದಲ್ಲಿ ಆಗುವ ಉಪಟಳಗಳು, ಕೀಟಳೆಗಳನ್ನ ನಾವು ನೋಡುತ್ತೇವೆ. ಅದು ಅವರು ಒಳ್ಳೆಯ ಉದ್ದೇಶದಿಂದಲೇ ನಡೆಸಿರ್ತಾರೆ. ಆದ್ರಿಂದ ನಮ್ಗೆ ಅದರ ದೂರದೃಷ್ಟಿ ಅರ್ಥ ಆಗೋದಿಲ್ಲ. ಆದ್ರಿಂದ ನಾವು ತಪ್ಪು ತಿಳ್ಕೊಳ್ತೇವೆ. ಆದ್ರೆ ಯಾವುದೇ ದೇವತೆಗಳು, ನಾನು ಈಗ ಅದರ ನಂತರದ ಗಂಧರ್ವರು, ಚಿತ್ರ ಯಾರು, ವಿದ್ಯಾಧರರು ಇಂಥವರಲ್ಲ, ಉತ್ತಮ ದೇವತೆಗಳ ಬಗ್ಗೆ ಹೇಳಿದ್ರು. ಉಳಿದವರಿಗೂ ಕೂಡ ಬಹಳ ಕಡಿಮೆ ಅಂತ ಸಮಸ್ಯೆಗಳು. ಮತ್ತೆ ಅವರು ಇಂಥ ತತ್ವಾಭಿಮಾನಿ ದೇವತೆಗಳಾಗಿ ಯಾರು, ಈ ವಿದ್ಯಾಧರರು ಇವ್ರು ಯಾರು ಕೆಲಸ ಮಾಡಲ್ಲ, ಹೊರಗಿಂದ ಕೆಲಸ ಮಾಡ್ತಾರೆ. ಆದ್ರೆ ದೇವತೆಗಳಿಗಂತೂ, ತತ್ವಾಭಿಮಾನಿ ದೇವತೆಗಳಿಗೆ, ನಮ್ಮಲ್ಲಿ ಇದ್ದು ಕೆಲಸ ಮಾಡುವವರಿಗೆ ಕೈಯಲ್ಲಿ ದೇವತೆ ಇದ್ದಾನೆ, ಕಾಲಲ್ಲಿ ದೇವತೆ ಇದ್ದಾನೆ, ಮೂಗಿನಲ್ಲಿದ್ದಾನೆ ಅಶ್ವಿ ದೇವತೆಗಳು, ಕಣ್ಣಿನಲ್ಲಿ ಇದ್ದಾರೆ ಸೂರ್ಯಚಂದ್ರರು, ಕಿವಿಯಲ್ಲಿದ್ದಾರೆ ದಿಗ್ದೇವತೆಗಳು, ನಾಲಿಗೆಯಲ್ಲಿದ್ದಾರೆ ಬುಧ ಮತ್ತು ವರುಣಾದಿಗಳು, ಚರ್ಮದಲ್ಲಿದ್ದಾರೆ ಕುಬೇರ, ಮನಸ್ಸಿನಲ್ಲಿದ್ದಾರೆ ಸೋಮ, ಕೈಯಲ್ಲಿದ್ದಾನೆ ಇಂದ್ರ, ಕಾಲಲ್ಲಿದ್ದಾನೆ ಜಯಂತ, ಶಂಭು, ದಕ್ಷ ಮತ್ತು ಮಿತ್ರ, ಪಾಯುಪಸ್ಥಗಳಿದ್ದಾರೆ. ಹೀಗೆ ಪ್ರತಿಯೊಂದು ಇಂದ್ರಿಯಕ್ಕೂ ಸಂಬಂಧಪಟ್ಟಂತೆ ಇರುವಂತಹ ದೇವತೆಗಳು ನಮ್ಮ ಶರೀರದಲ್ಲಿ ಏನು ಕೆಲಸ ಮಾಡ್ತಾರೆ, ಇದರಲ್ಲಿ ಆಗುವಂತಹ ಪಾಪ ಕರ್ಮಗಳಿಗೆ ಅವರು ಬದ್ಧರಾಗುವುದಿಲ್ಲ. ದೇವತೆಗಳು ಎಂದೂ ಕೂಡ ಬದ್ಧರಾಗುವುದಿಲ್ಲ, ಅವರಿಗೆ ಆ ಲೋಪದೋಷ ಇಲ್ಲ ಅಂತ ಉಪನಿಷತ್ತು ಹೇಳುವುದರಿಂದಾಗಿ ಗುಣಾನ್ವಿತವಾದ ಭೋಗವನ್ನು ಅನುಭವಿಸುವವನು ಜೀವನೇ, ಪರಮಾತ್ಮ ಅಲ್ಲ. ತರ್ಹಿ ಕಿಮಿತಿ ನ ದೃಶ್ಯತೆ ಇದ್ಯತಃ ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ನಿಮೂಢ ನಾನು ಪಶ್ಯಂತಿ. ಅವರು ನಮ್ಮ ಪ್ರತಿಯೊಂದು ಚರ್ಯೆಯಲ್ಲೂ ಇದ್ದಾರೆ. ನಾವು ಹೊರಡುವಾಗ್ಲೂ ಬರ್ತಾರೆ, ನಾವು ಪ್ರವೇಶಿಸುವಾಗ್ಲೂ ಬರ್ತಾರೆ ಈ ಶರೀರದ ಒಳಗೆ. ಇಲ್ಲೇ ಇದ್ದು ಅನುಭವಿಸುವಾಗ್ಲೂ ಇರ್ತಾರೆ. ನಾವು ಇಂದ್ರಿಯಗಳಿಂದ ಭೋಗಗಳನ್ನು ಅನುಭವಿಸುವಾಗಲೂ ನಮ್ಮ ಜೊತೆಗಿರ್ತಾರೆ. ಹಾಗಾಗಿ ನಾವು ಯಾರಿಗೂ ತಿಳಿಯದೆ ಏನೋ ಮಾಡಿದ್ವಿ ಅಂತ ಅನ್ನೋದು ಪೂರ್ತಿ ಭ್ರಾಂತಿ. ನಮ್ಮ ಎಲ್ಲ ಇಂದ್ರಿಯ ದೇವತೆಗಳು ನಾವು ಮಾಡೋ ಪ್ರತಿಯೊಂದು ಕೆಲಸವನ್ನು ಕೂಡ ನಮ್ಗೆ ಅದು ಮಾಡ್ಬೇಕು ಅಂತ ಅಪೇಕ್ಷೆ ಇರುವುದ್ರಿಂದ, ಮತ್ತು ಮಾಡುವುದಕ್ಕೆ ಸಂಬಂಧಪಟ್ಟ ಕರ್ಮ ಇರುವುದ್ರಿಂದ, ಎಷ್ಟೋ ಸತಿ ಆ ಕರ್ಮ ಇಲ್ಲ ಅಂದ್ರೆ ಅವನ ಕೆಲಸ ಮಾಡ್ಬೇಕು ಅಂತ ಹೋದ್ರು, ಸಿಗರೇಟ್ ಸೇರ್ಬೇಕು ಅನ್ಕೊಂಡಿರ್ತಾನೆ, ಕಿಸೆಯಿಂದ ತೆಗೆದು ಇನ್ನೇನು ಹಚ್ಚಬೇಕು ಅನ್ನೋಷ್ಟೊತ್ತಿಗೆ ಒಂದು ಯಾರೋ ಬಂದು ಬೈತಾರೆ, ಏನ್ರಿ ಗೊತ್ತಾಗಲ್ವಾ ಸಾರ್ವಜನಿಕ ಇದರಲ್ಲಿ ಸಿಗರೇಟ್ ಸೇರ್ತೀರಾ ಅಂತ ಒಂದು ಬೈತಾರೆ. ಇಲ್ಲ ಅದೇ ಹೊತ್ತಿಗೆ ಎದುರುಗಡೆ ಗಾಡಿಯಲ್ಲಿ ಹೋಗುವನು ಜೋರಾಗಿ ನೀರು ಎರಚಿಕೊಂಡು ಅವನ ಮೇಲೆ ಹಾಕೋಗ್ತಾನೆ. ಅವನಿಗೆ ಆ ಸಿಟ್ಟಲ್ಲಿ ಅದನ್ನು ಊದುವ ಮೂಡೆ ಹೋಗುತ್ತೆ. ಅಥವಾ ಜೋರ್ ಮಳೆ ಬಂದು ಅದೆಲ್ಲ ಒದ್ದೆ ಆಗಿ ಹಚ್ಲಿಕ್ಕೆ ಆಗಿಲ್ಲ, ಅಥವಾ ಅವನಿಗೆ ಮ್ಯಾಚ್ ಬಾಕ್ಸೇ ಸಿಗಲ್ಲ. ಅದು ಊದಿ ಸೇದಕ್ಕಿಲ್ಲ ಅಂತಿದ್ರೆ ಏನ್ ಮಾಡಿದ್ರು ಸೇದ್ಲಿಕ್ಕೆ ಆಗಲ್ಲ ಅವನಿಗೆ. ಸೇದುವುದು ಅಂತ ಪರಿಸ್ಥಿತಿ ಇದ್ರೆ ಅವನು ಸೇದ್ಬೇಕಾಗಿಲ್ಲ, ಪಕ್ಕದಲ್ಲಿ ಸೇದ್ತಾ ಇದ್ದವನ ಗಾಳಿಯೇ ಸಾಕಾಗುತ್ತೆ ಅವನಿಗೆ. ಅವನಿಗಿಂತ ಹೆಚ್ಚು ಡೇಂಜರು ಪಕ್ಕದಲ್ಲಿದ್ದವನಿಗೆ ಸಿಗರೇಟ್ ಸೇದುವಾಗ. ಸುಮ್ಮನೆ ಒಂದು ಉದಾಹರಣೆ ಕೊಟ್ಟದ್ದು. ನಾವು ಎಷ್ಟೋ ಸರ್ತಿ ನಾವು ಅನ್ಕೊಂಡ ಹಾಗೆ ಆಗ್ತಾ ಇದೆ ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಅದು ನಾವು ಅನ್ಕೊಂಡದ್ದನ್ನ ದೇವತೆಗಳು ಅನ್ಕೊಂಡದ್ರಿಂದ, ಭಗವಂತನ ಸಂಕಲ್ಪದಲ್ಲೂ ಇದ್ದದ್ರಿಂದ, ನಮ್ಮ ಕರ್ಮವು ಅದಕ್ಕೆ ಸರಿಯಾಗಿ ಹೋಲಿಕೆ ಆದದ್ರಿಂದ ಅದು ನಡೆಯುತ್ತಷ್ಟೇ. ನಾವು ಅದನ್ನ ಬೇಕು ಅಂತ ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವುದು ನಮಗೆ ಮೊದಲು ಅರ್ಥ ಆಗ್ಬೇಕಾದ ಸಂಗತಿ. ಯಾಕಂದ್ರೆ ನಿಜವಾಗಿ ಒಳಗಿನಿಂದ ನಿಂತು ಭೋಗವನ್ನ ಉಣುವಂತೆ ಮಾಡುವವನು ಅವನು. ಆದ್ರೆ ಅದರ ಪಾಪಗಳೆಲ್ಲ ಪುರೋಹಿತರಿಗಿಲ್ಲ ಹೇಗೋ ಹಾಗೆ ಅದು ಮಾಡಿಸಿದ ಯಜಮಾನನಿಗೋಸ್ಕರ ದೇವತೆಗಳು ಪುರೋಹಿತರಾಗಿ ಕಾರ್ಯವನ್ನು ಮಾಡ್ತಾರೆ. ಆದ್ರಿಂದಾಗಿ ಅವರಿಗೆ ಮೊದಲ ಪ್ರಧಾನ ಪುರೋಹಿತ ಯಾರು ಅಂದ್ರೆ ಅಗ್ನಿಮೀಳೆ ಪುರೋಹಿತಂ. ಅಗ್ನ್ಯಂತರ್ಗತನಾಗಿ ನೆಲೆಸಿದಂತಹ ಪರಶುರಾಮನೇ ಪ್ರಧಾನ ಪುರೋಹಿತನಾಗಿ ಇಡೀ ಜೀವರಾಶಿಗಳ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಅಂತ ಮತ್ತೆ ಮುಂದೆ ಅದನ್ನೇ ಬಿಡಿಸಿ ಹೇಳಿದ್ದು. ಭುಂಕ್ತೆ ಕೆಳಗಡೆ ತಾತ್ಪರ್ಯದಲ್ಲಿ ನೋಡಿ ಒಂದು ಸಾಲಿದೆ, ಭುಂಕ್ತೆ ಹರಿಹಿ ಶುಭಾನ್ ಭೋಗಾನ್ ಇಂದ್ರಿಯೇಷು ವ್ಯವಸ್ಥಿತ ಪೂರ್ಣಾನಂದೋಪಿ ಭಗವಾನ್ ಕ್ರೀಡೆಯಾ ಭುಂಕ್ತ ಏವತು. ಆ ಒಂದು ಪದ ಮುಂದೆ ಇದೆ, ನೆಕ್ಸ್ಟ್ ಪಾದದ ಕೊನೆಯಲ್ಲಿದೆ, ಅದನ್ನ ನೋಡಿ ಮತ್ತು ವಾಪಸ್ ಅಲ್ಲಿಗೆ ಬನ್ನಿ. ಕ್ರೀಡೆಯ ಭುಂಕ್ತ ಏವತ್ತು ಅಷ್ಟೇ, ಅಲ್ಲಿಗೆ ಮುಗೀತದು. ಮತ್ತೆ ಮುಂದಿನ ಶ್ಲೋಕಕ್ಕೆ ಸಂಬಂಧಪಟ್ಟದ್ದು. ಇಲ್ಲಿ ಭುಂಕ್ತೆ ಹರಿಹಿ
ಶುಭಾನ್ ಭೋಗಾನ್ ಹರಿಃ ಶುಭಾನ್ ಭೋಗಾನ್ ಭುಂಕ್ತೆ ಇಂದ್ರಿಯೇಶು ವ್ಯವಸ್ಥಿತ. ಇಂದ್ರಿಯಗಳಲ್ಲಿ ಇದ್ದು ಅವನು ಶುಭವನ್ನ ಸ್ವೀಕಾರ ಮಾಡ್ತಾನೆ. ಶುಭವನ್ನ ಸ್ವೀಕಾರ ಮಾಡ್ತಾನೆ ಅಂದ್ರೆ ನಮ್ಗಲ್ಲ, ಅಂದ್ರೆ ನಮ್ಮ ಭೋಗವನ್ನಲ್ಲ. ಅದು ಆನಂದ ಅನ್ನೋದು ವಿಲಕ್ಷಣ, ನಮ್ಮ ಆನಂದಕ್ಕಿಂತ ವಿಲಕ್ಷಣ. ಜ್ಞಾನ ಅನ್ನೋದು ನಮಗೀಗ ಇರುವ ಜ್ಞಾನಕ್ಕಿಂತ ವಿಲಕ್ಷಣ. ಅದಕ್ಕೆ ಹೇಳಿದ ಅವನನ್ನು ವಿಲಕ್ಷಣ ಅಂತ. ನಾವು ನೋಡುವ ಜಗತ್ತಿನ ಯಾವ ವಸ್ತುಗಳಂತೆಯೂ ಅವನಿಲ್ಲ. ನಾವು ನೋಡುವ ಜಗತ್ತಿನ ಯಾವ ಹೋಲಿಕೆಯನ್ನು ಕೂಡ ಅವನಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನಮಗೆ ಅರ್ಥ ಆದ್ರೆ ಮಾತ್ರ ನಮ್ಗಿಂತ ದೇವರು ಬೇರೆ ಅನ್ನೋದು ಇನ್ನು ಹೆಚ್ಚು ಚೆನ್ನಾಗಿ ಅರ್ಥ ಆಗುತ್ತೆ. ನಮ್ಮ ಅನುಭವವೇ ಬೇರೆ, ಭಗವಂತನ ಜ್ಞಾನದ ಸ್ವರೂಪವೇ ಬೇರೆ. ನಮಗೋಸ್ಕರ ಅವನು ಇಂದ್ರಿಯಗಳಲ್ಲಿ ವ್ಯವಸ್ಥಿತನಾಗಿ ಭೋಗಗಳನ್ನು ಸ್ವೀಕಾರ ಮಾಡ್ತಾನೆ. ವಸ್ತುತಃ ಹಾಗಾದ್ರೆ ಭೋಗವನ್ನು ಸ್ವೀಕಾರ ಮಾಡುವುದು ಅನ್ನೋದು ಅಪೂರ್ಣತೆಯ ಲಕ್ಷಣ ಅಲ್ವಾ? ಅವನಿಗೀಗ ಭೋಗ ಇರ್ಲಿಲ್ಲ, ಅದಕ್ಕೋಸ್ಕರ ಭೋಗ ಸ್ವೀಕಾರ ಮಾಡಿದ, ಇಲ್ಲಿ ತನಕ ಇಲ್ಲದದ್ದನ್ನ ಪಡ್ಕೊಂಡ ಅನ್ನುವ ಕಾರಣಕ್ಕಾಗಿ ಈಗ ಹೊಸ್ತು ಬಂತು ಅಂದ್ರೆ ಇದು ಮೊದ್ಲು ಇರ್ಲಿಲ್ಲ ಅಂತಾಯ್ತು, ಅಪೂರ್ಣತೆ ಬಂತಲ್ವಾ? ಅದಕ್ಕೆ ಹೇಳುದು ಪೂರ್ಣಾನಂದೋಪಿ. ಹೊಟ್ಟೆ ತುಂಬಿದ್ರೂ ಕೂಡ ಕೆಲವೊಂದ್ ಸರ್ತಿ ಯಜಮಾನನ ಸಂತೋಷಕ್ಕೋಸ್ಕರ ಒಂದು ಲೋಟ ಪಾಯಸ ಕುಡಿಯುವುದು ಅಂತ ನಾವು ಮಾಡ್ತೇವೆ. ಹೊಟ್ಟೆ ತುಂಬಿದೆ, ಬೇಡ ನನಗೆ, ಆದ್ರೆ ಅವರು ತುಂಬಾ ಬೇಜಾರು ಮಾಡ್ಕೊಳ್ತಾರೆ ಅಂತ ಕುಡಿಯುದು. ನಾನು ಸುಮ್ಮನೆ ಲೋಕದ ಉದಾಹರಣೆ ಕೊಡ್ತಾ ಇರೋದು, ಇದು ಪೂರ್ತಿ 100ಕ್ಕೆ 100 ಏನಲ್ಲ. ಅಲ್ಲಿ ಮತ್ತೆ ಹೊಟ್ಟೆ ತುಂಬಿತು, ಇನ್ನೇನು ಒಂದಿಷ್ಟು ಅವನಿಗೆ ಅಪೇಕ್ಷಿತವಾದದ್ದೇ ಆಗಿತ್ತು, ಒತ್ತಾಯ ಮಾಡೋದೊಂದು ನೆಪ ಆಯ್ತು ಅಂತ ಹೀಗೆ ಹೇಳ್ಬೋದು. ಆದ್ರೆ ಭಗವಂತನಿಗೆ ಯಾವ ಅರ್ಥದಲ್ಲೂ ಈ ಭೋಗದ ಅಪೇಕ್ಷೆ ಇಲ್ಲ. ನಮ್ಗೆ ಭೋಗವನ್ನ ಸ್ವೀಕರಿಸ್ಲಿಕ್ಕಾಗಿ, ಸ್ವೀಕರಿಸುವ ಶಕ್ತಿ ಪ್ರಾಪ್ತಿಗಾಗಿ ಅವನದನ್ನು ಸ್ವೀಕಾರ ಮಾಡ್ತಾನೆ. ಪೂರ್ಣಾನಂದೋಪಿ, ಅವನು ಈಗಾಗಲೇ ಪೂರ್ಣವಾದ ಆನಂದದಿಂದ ತುಂಬಿದವನಾಗಿದ್ರೂ ಕೂಡ ಕ್ರೀಡೆಯಾ ಭುಂಕ್ತ ಏವತು, ಕ್ರೀಡೆಯಾ ಅಭುಂಕ್ತ, ಲೀಲೆಯಿಂದ ಸಂತೋಷಕ್ಕಾಗಿ ಜೀವನ ಮೇಲಿನ ಕಾರುಣ್ಯದಿಂದ ಅಭುಂಕ್ತ ಸ್ವೀಕಾರ ಮಾಡಿದ. ಏವ ತು, ಅದು ಎಷ್ಟು ಒತ್ತು ಕೊಡ್ತಾರೆ ಅಂದ್ರೆ ಕ್ರೀಡಾಭುಂಕ್ತ ಏವತು, ಕ್ರೀಡೆಯೈವ ಅಭುಂಕ್ತ, ಕ್ರೀಡೆಯಾತು ಅಭುಂಕ್ತ. ಅವನಿಗದು ವಿಶೇಷ, ಅದು ನಮ್ಮ ಭೋಗದ ಹಾಗೆ ಅಲ್ಲ, ಅದನ್ನು ನಾವು ಅರ್ಥೈಸಿಕೊಳ್ಳಿಕ್ ಸಾಧ್ಯವೂ ಇಲ್ಲ ಅನ್ನೋದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು. ನಾಳೆ ಮತ್ತೆ ಅವನನ್ನ ಜ್ಞಾನಿಗಳು ತಿಳ್ಕೊಳ್ತಾರೆ, ಅಜ್ಞಾನಿಗಳು ತಿಳ್ಕೊಳ್ಳುವುದಿಲ್ಲ ಅಂತ ಹೇಳಿದ್ರಲ್ವಾ? ಹಾಗಾದ್ರೆ ತಿಳ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು? ಎಲ್ಲಿ ಏನ್ ಹುಡುಕ್ಬೇಕು ಅವನನ್ನ? ನಾವು ಕೂಡ ಜ್ಞಾನ ಚಕ್ಷುಗಳಾಗಿ ಅವನನ್ನ ಕಾಣಬೇಕು ಅಂತ ಬಯಕೆಯನ್ನ ತೊಟ್ರೆ ನಮ್ಮಲ್ಲಿ ಇರಬೇಕಾದ ಅರ್ಹತೆ ಏನು ಅನ್ನೋದನ್ನ ಈ ಮುಂದಿನ ಪದ್ಯದಲ್ಲಿ ನಾವು ನೋಡ್ತೇವೆ. ಮತ್ತೆ ನಾಳೆ ಚಿಂತನೆಯನ್ನು ಮುಂದುವರಿಸೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಃ ಸುಮಂಗಲಾಃ. ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ.